ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ವಿಜ್ಞಾನ ಭಾಗಗಳು ಅಧ್ಯಾಯ 9 ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನಗಳು. ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆದರೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಮೊದಲನೇ ಪ್ರಶ್ನೆ ನೋಡಿ. ಬೇರ್ಪಡಿಸುವಿಕೆಯ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ? ಸೋಸುವಿಕೆ, ವಿಂಗಡಣೆ, ಆವಿಕರಣ, ಬಸಿಯುವಿಕೆ. ಸರಿಯಾಗಿರುವಂಥ ಆನ್ಸರ ಇದಕ್ಕೆ 2 ವಿಂಗಡಣೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ. ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದನ್ನು ನೋಡಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ 3, ಹಾಲಿನಿಂದ ಕೆನೆಯನ್ನು ತೆಗೆದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಉತ್ತರ ಹಾಲಿನಿಂದ ಕೆನೆ. ಅದೇ ರೀತಿ ನೋಡಿ ಮೂರನೇ ಪ್ರಶ್ನೆಯನ್ನು ನೋಡಿ. ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ? ಉಪಕರಣದ ಗಾತ್ರ, ಗಾಳಿಯ ಉಪಸ್ಥಿತಿ, ರಂಧ್ರದ ಗಾತ್ರ, ಮಿಶ್ರಣದ ಉಷ್ಣತೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ 3, ರಂಧ್ರದ ಗಾತ್ರ ಸೋಸುವಿಕೆಗೆ ಉತ್ತಮವಾದಂಥ ಅಂಶವಾಗಿದೆ. ಹಾಗಾಗಿ ಇದಕ್ಕೆ ಉತ್ತರ ಯಾವುದಂತಂದ್ರೆ ರಂಧ್ರದ ಗಾತ್ರ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಂದ್ರೆ ಟಿ ಅಂತೇಳಿ ಮಾಡಿರಿ, ಅಥವಾ ತಪ್ಪೇ ಎಂದು ಕಣಗಳೊಂದಿಗೆ ತಿಳಿಸಿ. ಅಲ್ಲದೆ ತಪ್ಪು ಹೇಳಿಕೆಯನ್ನು ಸರಿಪಡಿಸಿ ಅಂದರು. ನೋಡ್ರಿ, ಮೊದಲೇದು ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು. ಇದು ಸ್ವಂತ ಹೇಳಿಕೆ ಆಗಿದೆ, ಆದ್ದರಿಂದ ಇದು ಟ್ರೂ ಅಂತ ಬರಿಬಹುದು. ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು. ಇದು ಕೂಡ ಸರಿಯಾಗಿರುವಂಥ ಉತ್ತರ ಆಗಿದೆ. ಹಾಗಾಗಿ ಇದಕ್ಕೆ ಟಿ ಅಂತೇಳಿ ಹೇಳಲಾಗುತ್ತದೆ. ಪ್ರಶ್ನೆ 3, ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸ. ಹೌದು, ಇಲ್ಲ, ಅವಲಕ್ಕಿ ಮತ್ತು ಅಕ್ಕಿಯನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಇದು ತಪ್ಪಾಗೈತಿ. ಇದನ್ನು ಯಾವ ರೀತಿ ಸರಿಪಡಿಸಿ ಬರಿಬೋದು ಅಂದ್ರೆ, ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ತೂರುವಿಕೆ ಮೂಲಕ ಬೇರ್ಪಡಿಸಬಹುದು. ಅದೇ ಪ್ರಶ್ನೆ 4, ಅಕ್ಕಿ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನು ಬಳಸಲಾಗುತ್ತದೆ. ತಪ್ಪು. ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಬಸಿಯುವಿಕೆಯನ್ನು ಬಳಸಲಾಗುತ್ತದೆ. ಪ್ರಶ್ನೆ 5 ನೋಡ್ರಿ. ಕಂಬಸಾಲು 1ರಲ್ಲಿನ ಮಿಶ್ರಣಗಳನ್ನು ಕಂಬಸಾಲ 2ರಲ್ಲಿ ಅವುಗಳ ಬೇರ್ಪಡಿಸುವಿಕೆ ವಿಧಾನದೊಂದಿಗೆ ಹೊಂದಿಸಿ ಅಂತಾರೆ. ನೋಡ್ರಿ, ಕಂಬಸಾಲು 1 ಮತ್ತು ಕಂಬಸಾಲ 2 ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು. ಇದನ್ನು ಸೋಸುವ ವಿಧಾನದಿಂದ ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡ್ರಿ, ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟನ್ನು ಸೋಸುವಿಕೆ ವಿಧಾನದಿಂದ. ಅದೇ ರೀತಿ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿಯನ್ನು ಜರಡಿ ಹಿಡಿಯುವಿಕೆ ಮೂಲಕ. ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ, ಇದನ್ನು ಕೈಯಿಂದ ಆರಿಸುವಿಕೆಯಿಂದ ನಾವು ಬೇರ್ಪಡಿಸಬಹುದು. ಅದೇ ರೀತಿ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಎಂದರು ಕಾಂತೀಯ ಬೇರ್ಪಡಿಸುವಿಕೆ ವಿಧಾನವನ್ನು ಬಳಸಲಾಗುತ್ತದೆ. ಅದೇ ರೀತಿ ಕೊನೆಯದಾಗಿ ನೀರಿನೊಂದಿಗೆ ಬೆರೆತ ಎಣ್ಣೆನ ಬಸಿಯುವಿಕೆ ವಿಧಾನದಿಂದ ನಾವು ಬೇರ್ಪಡಿಸಲಾಗುತ್ತದೆ. ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಅಂದರು. ನೋಡ್ರಿ, ಘನ ವಸ್ತುವಿನಲ್ಲಿರುವ ಕಣಗಳು ಭಾರವಾಗಿದ್ದು ಪಾತ್ರೆಯ ಕೆಳಭಾಗದಲ್ಲಿ ಕುಳಿತಾಗ ಘನ ವಸ್ತುವಿನಲ್ಲಿ ಎಡವಾಗಿರುವ ಕಣಗಳನ್ನು ವಿಚಲಿತಗೊಳಿಸದೆ ಮೇಲೆ ತೇಲುವ ದ್ರವವನ್ನು ತೆಗೆಯಲು ಬಸಿಯುವಿಕೆಯನ್ನು ಬಳಸಬಹುದು ಅಂತಂದರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅನ್ನವನ್ನು ಬಸಿಯುವುದು. ಅದೇ ರೀತಿ ನಾಸಿಕದಲ್ಲಿರುವ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ? ಹೌದು. ಮೂಗಿನಲ್ಲಿರುವ ರೋಮ ಅಥವಾ ಕೂದಲುಗಳು ನೈಸರ್ಗಿಕ ಶೋಕದಂತೆ ಕೆಲಸ ಮಾಡುತ್ತವೆ. ನಾವು ಮೂಗಿನಿಂದ ಗಾಳಿಯನ್ನು ಒಳಗೆ ಸೇವಿಸುವಾಗ ಧೂಳು ಮತ್ತು ಧೂಳಿನ ಕಣಗಳನ್ನು ಹಿಡಿದಿಟ್ಟುಕೊಂಡು ಶುದ್ಧವಾದ ಗಾಳಿಯನ್ನು ಒಳ ಬಿಡುತ್ತದೆ. ಪ್ರಶ್ನೆ 8 ನೋಡ್ರಿ. ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ. ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ? ಈ ಮಾಸ್ಕ್ಗಳ ಕೆಲಸವೇನು ಅಂತ ಹೇಳಿ ಕೇಳಿದಾರೆ. ನೋಡ್ರಿ, ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಅಥವಾ ಪಾಲಿಸ್ಟರ್ನಂಥ ಬಟ್ಟೆಗಳಿಂದ ಒಂದರ ಮೇಲೊಂದು ಇನ್ನೊಂದರ ಪದರ ಹಾಕಿ ತಯಾರಿಸಲಾಗುತ್ತದೆ. ಇದಕ್ಕೆ ಮಾಸ್ಕ್ಗಳ ಕಾರ್ಯ ಏನಂತಂದ್ರೆ, ನಾವು ಉಸಿರಾಡುವಾಗ ಗಾಳಿಯಲ್ಲಿರುವ ವೈರಸ್ಗಳು, ಧೂಳಿನ ಕಣಗಳು ಮತ್ತು ಅಶುದ್ಧ ಹೊಗೆ ಅವುಗಳು ನಮ್ಮ ದೇಹ ಸೇರಿದಂತೆ ಮಾಡಿ ಶುದ್ಧ ಗಾಳಿ ಮಾತ್ರ ಒಳ ಹೋಗುವಂತೆ ಮಾಡುತ್ತವೆ. ಆಲೂಗಡ್ಡೆ, ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ. ಈ ಮಿಶ್ರಣದಿಂದ
ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ ಎಂದರು. ಮೊದಲು ಆಲೂಗಡ್ಡೆಯನ್ನು ಕೈಯಿಂದ ಆರಿಸಿ ಬೇರ್ಪಡುವುದು. ನಂತರ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿದರೆ ಉಪ್ಪು ನೀರಿನಲ್ಲಿ ಕರಗುತ್ತದೆ, ಮರದ ಹೊಟ್ಟು ನೀರಿನ ಮೇಲೆ ತೇಲುತ್ತದೆ. ನಂತರ ನೀರನ್ನು ಸೋಸಿದರೆ ಮರದ ದೊರೆಯುತ್ತದೆ. ನಂತರ ಸೋಸಿ ಉಳಿದ ಉಪ್ಪಿನ ನೀರನ್ನು ಹಾಯಿಸಿದಾಗ ಆವಿಯಾಗಿ ತಳದಲ್ಲಿ ಉಪ್ಪು ಹೋಗುತ್ತದೆ. ಹೀಗೆ ಮೇಲಿನ ಹಂತಗಳನ್ನು ಅನುಸರಿಸಿ ಉಪ್ಪು ಆಲೂಗಡ್ಡೆ ಮರದ ಹೊಟ್ಟು ಪಡಿಸಬಹುದು ಅಂತ ಹೇಳ್ಬೋದು. ಅದೇ ರೀತಿ ಪ್ರಶ್ನೆ ಸಂಖ್ಯೆ ಅದನ್ನು ನೋಡಿ. ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯ ವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಅಂತಾರೆ ನೋಡ್ರಿ. ಮೊದಲಿಗೆ ನೋಡ್ರಿ, ಲೀಲಾ ತನ್ನ ತಂದೆಯವರಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು. ಅವಳ ತಂದೆ ಬಾಯಾರಿಕೆ ಹಸಿವಾದಾಗ ಅಂದರು. ಇಲ್ಲಿ ನೋಡ್ರಿ, ನೀರಡಿಕೆ ಆದಾಗ ಏನಂತ ಅದು ಬಾಯಾರಿಕೆ ಅಂತ ಹೇಳ್ಬೋದು. ಮೊದಲು ಅವಳು ಸ್ವಲ್ಪ ನೀರು ಮತ್ತು ಧಾನ್ಯಗಳನ್ನು ಅಂದರು. ಇಲ್ಲಿ ಧಾನ್ಯಗಳನ್ನು ಕಾಟ್ ಹಾಕಿ ನೀರನ್ನು ಬರಿಬೇಕು. ತರಲು ಹತ್ತಿರದ ಕೊಳಕ್ಕೆ ಹೋದಳು. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ. ಕೆಸರುಮಯವಾಗಿತ್ತಂದ್ರೆ ಅದು ಯೋಗ್ಯವಾಗಿಲ್ಲ ಅಂದಂಗೆ. ಹಾಗೆ ಯೋಗ್ಯವಾಗಿದೆ ಅನ್ನೋದನ್ನು ಕಾಟ್ ಹಾಕಬೇಕು, ಯೋಗ್ಯವಾಗಿಲ್ಲ ಅನ್ನೋದನ್ನು ಸರಿಬೇಕು ಎಂಬುದನ್ನು ಅವಳು ಗಮನಿಸಿದಳು. ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಕಾಗದ ಅಥವಾ ಮಸ್ಲಿನ್ ಅಂದರು. ಇಲ್ಲಿ ಕಾಗದವನ್ನು ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇಲ್ಲಿ ಮಸ್ಲಿನ್ ಅನ್ನೋದನ್ನು ಮಸ್ಲಿನ್ ಬಟ್ಟೆಯನ್ನು ಯೂಸ್ ಮಾಡ್ತಾಳು. ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ಅಥವಾ ಕಡಿದಳು ಅಂದಳು. ಇಲ್ಲಿ ಸೋಸಿದಳು ಬರ್ತೈತಿ. ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ಅಂದರು. ಇದರಲ್ಲಿ ತಣ್ಣಗಾಗಿಸಿದಳು ಅಂತ ಹೇಳಿ ಆಗ್ತೈತಿ. ಈ ಕುದಿಸಿದಳು ಅನ್ನೋದನ್ನು ಕಾಟಗೆ ಹಾಕಬೇಕು. ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು, ಇಲ್ಲಿ ಕಡಿದಳು ಬರಲ್ಲ. ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು. ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು. ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಈ ಕತೆಗೆ ನಾವು ಯಾವ ಶೀರ್ಷಿಕೆಯನ್ನು ನೀಡ್ಬೋದು ಅಂತಂದ್ರೆ ಲೀಲಾ ಮತ್ತು ನೀರಿನ ಶುದ್ಧೀಕರಣ ವಿಧಾನ. ಲೀಲಾ ಮತ್ತು ನೀರಿನ ಶುದ್ಧೀಕರಣ ವಿಧಾನ ಅಂಥೇಳಿ ಇದಕ್ಕೆ ನಾವು ಈ ಬುದ್ಧಿವಂತೆ ಲೀಲಾ ಎಂಬ ಈ ಕತೆಗೆ ನಾವು ಶೀರ್ಷಿಕೆಯನ್ನು ನೀಡಲಾಗುತ್ತದೆ. ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.